ತಮಿಳು ಬಾಂಧವರು ಸೇರಿಕೊಂಡು ಇವತ್ತು ಸುಳ್ಯದಲ್ಲೊಂದು ಸುವರ್ಣ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿರುವಂಥದ್ದು. ಈ ಬಗ್ಗೆ ಕೂಡ ವರದಿ ನಮ್ಮ ಪತ್ರಿಕೆಯಲ್ಲಿ ಇವತ್ತು ಮುಖಪುಟದಲ್ಲಿ ಬಂದಿದೆ. ಸೊ ಹೇಗೆ ನಡೆಯಿತು, ಇದರ ಬಗ್ಗೆ ನೀವೇನು ಹೇಳ್ತೀರಾ? ತಮಿಳು ಭಾಷಿಗರ ಸುವರ್ಣ ಮಹೋತ್ಸವ ಎನ್ನುವಂತಹ ಒಂದು ಹೆಡ್ಲೈನಲ್ಲಿ ನಡೆದಿರುವಂತಹ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿರುವಂಥದ್ದು ಮತ್ತು ಅವರ ಸಂಘಟಿತ ಶಕ್ತಿಯನ್ನು ಪ್ರದರ್ಶನ ಮಾಡಿರುವಂಥದ್ದು. ಯಾವುದೇ ಒಂದು ಜನಾಂಗಕ್ಕೆ ಅವರ ಸಾಹಿತ್ಯ, ಸಾಂಸ್ಕೃತಿಕ, ಕಲೆ, ಸಾಮಾಜಿಕ ಇದೆಲ್ಲವನ್ನ ತೋರ್ಪಡಿಸಿಕೊಳ್ಳುವಂಥ ಒಂದು ಅವಕಾಶ. ಹಾಗಾಗಿ ವಿಶೇಷವಾಗಿ ಸಪ್ತ ಭಾಷೆಗಳ ಸಂಗಮ ಭೂಮಿ ಎನಿಸಿಕೊಳ್ಳುವಂಥ ಈ ಸುಳ್ಯದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮಿಳರ ಕೊಡುಗೆ ಕೂಡ ಇದೆ. ಭಾರತದಲ್ಲಿ ಹುಟ್ಟಿ ಬೆಳೆದು ಆ ಬಳಿಕ ಅನಿವಾರ್ಯವಾಗಿ ಕೆಲವೊಮ್ಮೆ ಶ್ರೀಲಂಕಾಕ್ಕೆ ಹೋಗಿ ಮತ್ತೆ ಅವರು ತಾಯ್ನಾಡಿಗೆ ಮರಳಿದ ಬಳಿಕ ಅಂದರೆ 5 ದಶಕಗಳು ಕಳೆದಿದೆ ಹಾಗೆ ಮರಳಿ. ಹಾಗಾಗಿ ಇದನ್ನು ಒಂದು ಸಂಭ್ರಮದ ರೂಪದಲ್ಲಿ ಆಚರಿಸಲಿಕ್ಕೆ ಅವರು ಅನೇಕ ತಿಂಗಳುಗಳಿಂದ ಸಿದ್ಧರಾಗ್ತಾ ಇದ್ರು. ಆ ನಿಟ್ಟಿನಲ್ಲಿ ಈ ಸುಳ್ಯ, ಪುತ್ತೂರು, ಕಡಬ ತಾಲೂಕುಗಳಲ್ಲಿರುವಂತಹ ಕಾಲೋನಿಗಳಲ್ಲಿ ಎಲ್ಲರೂ ಕೂಡ ಅವರು ಸಂಘಟನೆಯನ್ನ ಮಾಡಿ ಒಂದಷ್ಟು ಅವರ ಸಂಘಟನಾ ಸಮಿತಿಯನ್ನ ರೂಪಿಸಿಕೊಂಡು ಕುಮಾರೇಶ್ವರನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚಿಸಿ ಎಲ್ಲ ಕಡೆ ತಿರುಗಾಡಿ ಇದನ್ನ ಅತ್ಯಂತ ಅದ್ಧೂರಿಯಿಂದ ನಡೆಸಿದ್ರು. ಸಾವಿರಾರು ಮಂದಿ ಇದರಲ್ಲಿ ಭಾಗವಹಿಸಿದ್ರು. ತಾವು ಗಮನಿಸ್ತಾ ಇದ್ರಿ ಮೆರವಣಿಗೆ ನಡೀತಾ ಇರುವಂತಹ ದೃಶ್ಯಗಳು. ಆ ಮೆರವಣಿಗೆ ಕೂಡ ಅವರಲ್ಲಿರುವಂತಹ ತಮಿಳು ಬಾಂಧವರ ಸಾಂಸ್ಕೃತಿಕ ಶಕ್ತಿಯನ್ನ ಅನಾವರಣಗೊಳಿಸಿರುವಂಥದ್ದು. ಅಲ್ಲಿ ನಾಸಿಕ್ ಬ್ಯಾಂಡ್ ಇತ್ತು, ಅದೇ ರೀತಿ ಕೇರಳದ ಸಿಂಗಾರಿ ಮೇಳ ಇತ್ತು, ಕರಗ ನೃತ್ಯ ಇತ್ತು, ಮತ್ತೆ ಈ ತಮಿಳು ಭಾಷಿಕರ ಸಾಂಸ್ಕೃತಿಕ ಪ್ರದರ್ಶನಗಳಾಗಿರುವಂತಹ ಮೈಲಾಟಂ ಇತ್ತು. ಅದೇ ರೀತಿಯಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಪ್ರದರ್ಶನಗಳನ್ನು ಕೂಡ ನೀಡಿದರು. ಆ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಕೂಡ ಅನೇಕ ಅತಿಥಿಗಳು ಭಾಗವಹಿಸಿದ್ರು. ವಿಶೇಷವಾಗಿ ಈಗ ಸಂಸದರಾಗಿರುವಂತಹ ಮತ್ತು ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾಗಿರುವಂತಹ ಸಸಿಕಾಂತ್ ಸೆಂಥಿಲ್ ಅವರು ಭಾಗವಹಿಸಿದ್ರು. ಸುಳ್ಯ ಕ್ಷೇತ್ರದ ಶಾಸಕರಾದಂತಹ ಭಾಗೀರಥಿ ಮುರುಳೆ ಬಂದಿದ್ರು. ಮಾಜಿ ಅರಣ್ಯ ಸಚಿವರಾಗಿರುವಂತಹ ರಮಾನಾಥ್ ರೈ ಬಂದಿದ್ರು. ಅದೇ ರೀತಿ ಪುತ್ತೂರು ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಬಂದಿದ್ರು. ಎಲ್ಲ ಪಕ್ಷದ ನಾಯಕರು. ಶಿವಪ್ರಸಾದ್ ಗಮನಿಸಬೇಕು, ಈ ಒಂದು ತಮಿಳು ಬಾಂಧವರು ಅಂತ ಹೇಳಿದ್ರೆ ಅವರೊಂದು ನಿರ್ಣಾಯಕ ಶಕ್ತಿ. ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅಲ್ಲಿಗೆ ತೆರಳುವಂಥದ್ದು, ಅವರ ಸಮಸ್ಯೆಗಳನ್ನು ಆಲಿಸುವಂಥದ್ದು, ಸ್ಪಂದನೆಯನ್ನು ನೀಡುವಂಥದ್ದು, ಪರಿಹಾರವನ್ನು ನೀಡುವಂಥದ್ದು ಎಲ್ಲವೂ ಕೂಡ ಇದೆ. ಹಾಗಾಗಿ ಅವರು ಕೂಡ ಎಲ್ಲರೂ ಕೂಡ ಇದಕ್ಕೆ ಬಂದಿದ್ರು. ಎಸ್ ಸರ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ನಾವು ಪಡ್ಕೊಳ್ಳಿಕ್ಕೆ ಆಂಟನಿ ರಾಜ್ ಅವರು ನಮಗೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ನಮಸ್ತೆ ಆಂಟನಿ ರಾಜ್ ಅವರೇ. ನಮಸ್ಕಾರ ಸರ್. ಹೇಳಿ, ಹೇಗೆ ನಡೆಯಿತು ನಿಮ್ಮ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಮೊನ್ನೆ ದಿವಸ? ಎಲ್ಲ ತುಂಬಾ ಅದ್ದೂರಿಯಾಗಿ ತುಂಬಾ ಅಂತ ಒಳ್ಳೆ ರೀತಿಯಲ್ಲಿ ನಡೆಯಿತು. ನಾವು ಗ್ರಹಿಸಿದಕ್ಕಿಂತಲೂ ಇಷ್ಟು ದೊಡ್ಡ ಜನ ಸೇರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅಂತೂ ಕೂಡ ಒಳ್ಳೆ ರೀಚ್ ಆಗಿದೆ ನಮ್ಮ ಪ್ರಚಾರಗಳೆಲ್ಲ. ಆದ ಕಾರಣ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಒಂದ್ ಸೇರ್ಬೇಕು ಅಂತ ಹೇಳ್ಕೊಂಡು ಎಲ್ಲರೂ ಬಂದಿದ್ದಾರೆ. ಸೊ ಸಮಾರಂಭ ಯಶಸ್ವಿಯಾಗಿದೆ. ನಿಮ್ಮ ಕಾರ್ಯಕ್ರಮ ನಿಮ್ಗೆ ತೃಪ್ತಿ ತಂದಿದೆ ಅಂತ ಅನಿಸ್ತಾ ಇದೆ ಅಲ್ವಾ? ಹೌದೌದು, ಖಂಡಿತ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದುವರೆಗೆ ಮೇ ಬಿ ಸುಳ್ಯದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರ್ಲಿಲ್ಲ ತಮಿಳು ಜನಗಳು ಒಂದೇ ಪ್ಲೇಸ್ ನಲ್ಲಿ. ಸೊ ಇದು ಮೇ ಬಿ ಫಸ್ಟ್ ಟೈಮ್. ಸೊ 50 ವರ್ಷದ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ ಅಂತ ತೋರಿಸೋದಕ್ಕಾಗಿ ಎಲ್ಲರೂ ಕೂಡ ಸೇರಿದ್ದಾರೆ ಅನ್ಕೊಂಡಿದ್ದೇವೆ. ಖಂಡಿತವಾಗಿ ಆಂಟನಿ ರಾಜ್. ಇಲ್ಲದ್ರೆ ಈ ಹಿಂದೆ ಅನೇಕ ಪ್ರತಿಭಟನೆಯಲ್ಲಿ ಸೇರಿರ್ಬೋದು ಅಥವಾ ರಾಜಕೀಯ ಸಮಾವೇಶಗಳಲ್ಲಿ ಭಾಗವಹಿಸಿರ್ಬೋದು. ಆದ್ರೆ ಎಲ್ಲರನ್ನ ಒಂದೇ ವೇದಿಕೆಯಡಿ ಕರೆತರುವಂತಹ ಒಂದು ಅತ್ಯಂತ ಒಳ್ಳೆಯ ಪ್ರಯತ್ನ ಯಶಸ್ವಿಯಾಗಿದೆ. ಮುಂದೆ ಏನು ಅಂತ ಆಂಟನಿ ರಾಜ್? ಈಗಾಗಲೇ ಆಕ್ಚುಲಿ ನಾನು ನಮ್ಮ ಈ ಸ್ವರ್ಣ ಮಹೋತ್ಸವ ಪ್ರಚಾರ ಸಮಿತಿಯಲ್ಲಿ ಇದ್ದ ಕಾರಣ ಅದರ ಆಂಗಲ್ ಅಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಇದು ಆಕ್ಚುಲಿ ಇದನ್ನು 2 ತಿಂಗಳ ಮೊದಲಿಂದಲೇ ನಾವು ಇದರ ಬಗ್ಗೆ ತುಂಬಾ ವಿಚಾರ ವಿಮರ್ಶೆಗಳನ್ನ ಮಾಡಿ, ಶ್ರೀ ಗಣಪತಿ ಅಂತ ಇದ್ದಾರೆ ಹಾಸನದಲ್ಲಿ, ಅವರು ಮತ್ತೆ ನಮ್ಮ ವಿಜಯರಾಜ್ ಅಂತ ಇದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್, ಕದ್ರಿ ಪೊಲೀಸ್ ಸ್ಟೇಷನ್ ಇದ್ದಾರೆ, ಅವರು ಮತ್ತೆ ಇನ್ನೊಬ್ರು ಪೆರುಮಾಳು ಅಂತ ಹೇಳುವ 3 ಸೇರ್ಕೊಂಡು ಅವರು 3 ಕೂಡ ಅದರಲ್ಲಿ ಇದ್ಕೊಂಡು ಈ ಸುವರ್ಣ ಮಹೋತ್ಸವನ್ನ ಕಂಡಕ್ಟ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ದು. ಇದರಲ್ಲಿ ನಮ್ಮ ಗಣಪತಿ ಸರ್ ಮತ್ತೆ ವಿಜಯರಾಜ್ ಅವರು ಕೂಡ ತುಂಬಾ ಒಟ್ಟಿಗೆ ಇದ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೆ ಒಂದು ಪ್ರೇರಣೆ ನೀಡಿದವರು ಅವರು. ಓಕೆ, ಆ ರೀತಿಯಲ್ಲಿ ಮುಂದುವರೆದದ್ದು. ಆಮೇಲೆ ನಮ್ಮ ಸಮಾಜದಲ್ಲಿರೋ ಎಲ್ಲರೂ ಕೂಡ ಒಂದೊಂದು ಈಗ ಎಂತ ಕೇಳಿದ್ರೆ ಎಲ್ಲ ಸಂಘಟನೆಗಳು, ಸುಮಾರು ಸಂಘಟನೆಗಳಿವೆ ನಮ್ಮ ಇದರಲ್ಲಿ. ಯಾವುದು ರೀಕು ಅಂತ ಇದೆ, ಮತ್ತೆ ತಮಿಳು ಸಮಾಜ ಸೇವಾ ಸಂಘ ಅಂತ ಕೆಲವು ಸಂಘಟನೆಗಳು ಹೇಳಿದ್ದೇವೆ ನಾವು ಆಲ್ರೆಡಿ. ಒಂದು 10 ಸಂಘಟನೆಗಳಿವೆ. ಸೊ ಅವುಗಳೆಲ್ಲವೂ ಕೂಡ ಒಂದೇ ಮನಸ್ಸಿನಿಂದ ಒಂದು ಕಡೆ ಸೇರ್ಬೇಕು ಅಂತ ಹೇಳುದು ನಮ್ಮೆಲ್ಲರ ಆಶಯವಾಗಿತ್ತು, ಒಂದು ಆಸೆ ಕೂಡ ಆಗಿತ್ತು ಎಲ್ಲರದ್ದು ಕೂಡ. ಈ ಸಂಸ್ಥೆಗಳ ಮೂಲಕ ನಮ್ಮ ಎಲ್ಲ ತಮಿಳು ಸಮಾಜವನ್ನ ಒಟ್ಟಿಗೆ ಸೇರಿಸಿ ನಮ್ಮ ಏನಂತಾರೆ ಬಲವನ್ನ, ನಮ್ಮೊಂದು ಅಸ್ಮಿತೆಯನ್ನ ರೂಪಿಸಿಕೊಡ್ಬೇಕಂತ ಒಂದು ಸಮಾವೇಶ ಮಾಡ್ಬೇಕು ಅಂತ ಹೇಳುವಂತ ಒಂದು ಆಸೆ ನಮ್ದಾಗಿತ್ತು.
ಅದು ಈ ಸಮಾರಂಭದಲ್ಲಿ ನೆರವೇರಿದೆ. ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಕೆಲಸ ಮಾಡಿದ ಕಾರಣ ಇದು ನೆರವೇರಿದೆ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು. ಧನ್ಯವಾದಗಳು. ಆಂಟನಿ ರಾಜ್ ಅವರು ಟೈಮ್ಸ್ ಗ್ರೂಪ್ನಲ್ಲಿ ನಮ್ಮ ಹಾಗೆ ಮಾಧ್ಯಮ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಸಂಘಟನೆಯಲ್ಲಿ ಕೂಡ ದುಡಿದವರು. ಬಹಳ ವಿಶೇಷವಾಗಿ ಅಲ್ಲಿ ಈ ರೆಪ್ಕೋ ಬ್ಯಾಂಕಿನ ಅಧ್ಯಕ್ಷರು ಬಂದಿದ್ರು, ಸಂತಾನಂ. ಅವರು ಈ ಬಾರಿ ಈ 500 ಹೊಲಿಗೆ ಮಿಶ್ರಗಳನ್ನ ಫಲಾನುಭವಿಗಳಿಗೆ ನೀಡಿದ್ರು, ಜೊತೆಗೆ ಆಂಬ್ಯುಲೆನ್ಸ್ ಅನ್ನ ಕೊಡುಗೆಯನ್ನ ನೀಡಿದ್ರು. പക്ഷേ ಈ ಬಾರಿ ಅವರ ಈ ಮುಖಂಡರ ಅಪೇಕ್ಷೆ ಮೇರೆಗೆ ಸುಳ್ಯದಲ್ಲಿ ತಮಿಳು ಬಾಂಧವರಿಗಾಗಿ ಒಂದು ಕಲ್ಯಾಣ ಮಂಟಪವನ್ನ ಮಾಡುವ ಒಂದು ಬೇಡಿಕೆ ಅವರ ಮುಂದೆ ಬರುವಂತಹ ಸಂದರ್ಭದಲ್ಲಿ ಅವರು ಅದಕ್ಕೆ ಕೂಡ ಸ್ಪಂದಿಸಿದ್ದಾರೆ. ಹಾಗಾಗಿ ಇವರ ಈ ಒಗ್ಗಟ್ಟಿನ ಸಮಾವೇಶ ಅತ್ಯಂತ ಯಶಸ್ಸನ್ನ ಕಂಡಿದೆ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಗಿರಿನಿವಾಸ ನರ್ಸರಿ, ಚಂದ್ರಳಿಕೆ, ವಿಟ್ಲ. ನಮ್ಮಲ್ಲಿ ಶತಮಂಗಳ, ರತ್ನಗಿರಿ ಇಂಟರ್ಸಿ, ಮೋಹಿತ್ ನಗರ, ಸುಮಂಗಲ, ವಿಟ್ಲ, ಅಡಿಕೆ, ಸೈಗಾನ್, ಸ್ವರ್ಣಮಂಗಲ, ಇಂಟರ್ಸಿ ಮಂಗಳ, ಮಂಗಳ, ಕುಬ್ಜ ತಳಿ, ಗೇರು ಗಿಡ, ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ. ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ, ಸಿಒಡಿ, ಡಿ*ಡಿ, ಎಂವೈಡಿ, ಕೆಜಿಟಿ, ಡಬ್ಲ್ಯೂಸಿಟಿ ಲಭ್ಯ. ರೈತರೇ ಗಮನಿಸಿ, ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ. ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ, ಗಿರಿನಿವಾಸ ನರ್ಸರಿ, ಚಂದ್ರಳಿಕೆ, ವಿಟ್ಲ. ಮೊಬೈಲ್ ನಂಬರ್ 9481391088 8861603088. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜ್ಯುವೆಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಡು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019. ಜವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೊರೆ ಪಡೆಯುವ ಅವಕಾಶ. ಕುಂಕುಮ್ ಇಂಟರ್ ನ್ಯಾಷನಲ್ ನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್. 1500 ಮೇಲ್ಪಟ್ಟು, 5000 ಮೇಲ್ಪಟ್ಟು, 10,000 ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೊರೆ. ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇಂದೇ ಭೇಟಿ ಕೊಡಿ. ದ್ವಾರಕಾ ಹೋಟೆಲ್ ಮುಂಭಾಗ, ಮುಖ್ಯ ರಸ್ತೆ, ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರಾಂಡೆಡ್ ವಸ್ತ್ರ ಮಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ. ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೊರೆ.